ಬಿಸಿಲೂರು ರಾಯಚೂರಿನಲ್ಲಿ ಕಲ್ಲಿದ್ದಲು ಕಳ್ಳತನದ ವಿಚಾರ ಜೋರು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಪಬ್ಲಿಕ್ ಟಿವಿ ಯಾವಾಗ ಕಲ್ಲಿದ್ದಲು ಕಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಪ್ರಸಾರ ಮಾಡ್ತೋ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸದ್ದಿಲ್ಲದೆ ಸಾವಿರಾರು ಟನ್ ಕಲ್ಲಿದ್ದಲು ಅಕ್ರಮ ಸರಬರಾಜು. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲಿ ಕಳ್ಳಾಟ. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಜಿಲ್ಲಾಡಳಿತ. ಅಕ್ರಮಕ್ಕೆ ಬ್ರೇಕ್ ಹಾಕಲು ಅಧಿಕಾರಿಗಳ ಮೀಟಿಂಗ್. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾದ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ಗೆ ಸರಬರಾಜಾಗುವ ಕಲ್ಲಿದ್ದಲಿನಲ್ಲಿ ನಿರಂತರ ಸೋರಿಕೆಯಿಂದ ಕಂಡೋರಿಗೆ ಕೋಟ್ಯಾಂತರ ರೂಪಾಯಿ ಲಾಭವಾಗ್ತಿದೆ. ವ್ಯಾಗನ್ಗಳಲ್ಲಿನ ಕಲ್ಲಿದ್ದಲು ಅವಶೇಷ, ಕಸ, ಡಸ್ಟ್ ಸ್ವಚ್ಛತೆಗೆ ಕೋಟಿ ರೂಪಾಯಿ ಟೆಂಡರ್ ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಆದರೂ ಗುತ್ತಿಗೆದಾರರು ವ್ಯಾಗನ್ ಕ್ಲೀನಿಂಗಿಗೆ ರೈಲ್ವೆ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿ ಗುತ್ತಿಗೆ ಪಡೆದಿದ್ದಾರೆ. ಅಂದರೆ ಅಲ್ಲಿಗೆ ಕಸದಿಂದ ರಸ ತೆಗೆಯುವ ಕಸರತ್ತು ನಡೆದಿರೋದು ಮುಚ್ಚಿಡುವ ವಿಷಯವೇನಾಗಿ ಉಳಿದಿಲ್ಲ. ಪ್ರತಿನಿತ್ಯ 3-4 ರೇಕ್ಗಳ ಮೂಲಕ ಸುಮಾರು 150 ಟನ್ ಕಲ್ಲಿದ್ದಲು ವ್ಯಾಗನ್ಗಳ ಸ್ವಚ್ಛತೆಯ ಹೆಸರಿನಲ್ಲಿ ಗುತ್ತಿಗೆದಾರರ ಪಾಲಾಗ್ತಿದೆ. ನಿತ್ಯ ಲಕ್ಷಾಂತರ ರೂಪಾಯಿಗೆ ಕಲ್ಲಿದ್ದಲು ಸಣ್ಣ ಕೈಗಾರಿಕೆಗಳಿಗೆ ಮಾರಾಟವಾಗ್ತಿದೆ. ವೈಟಿಪಿಎಸ್ ಕಲ್ಲಿದ್ದಲನ್ನು ಯರಮರಸ್ ರೈಲ್ವೆ ನಿಲ್ದಾಣದಲ್ಲಿ ಹಾಗೂ ಆರ್ಟಿಪಿಎಸ್ ಕಲ್ಲಿದ್ದಲನ್ನು ಯದ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿನಿತ್ಯ ವ್ಯವಸ್ಥಿತವಾಗಿ ಕದಿಯಲಾಗ್ತಾ ಇದೆ. ವಿದ್ಯುತ್ ಕೇಂದ್ರಗಳಲ್ಲಿ ವ್ಯಾಗನ್ ಸ್ವಚ್ಛ ಮಾಡಿ ಹೊರಗಡೆ ಕಳಿಸ್ತೀವಿ ಅಂಥೇಳಿ ಕೆಪಿಸಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಡಸ್ಟು, ಕಲ್ಲಿದ್ದಲು ಅವಶೇಷಗಳ ಸ್ವಚ್ಛತೆಯ ಹೆಸರಿನಲ್ಲಿ ರಾಜಾರೋಷವಾಗಿ ಗುಣಮಟ್ಟದ ಕಲ್ಲಿದ್ದಲನ್ನೇ ವ್ಯಾಗನ್ಗಳಲ್ಲಿ ಉಳಿಸಿ ಹೊರಗಡೆ ಸಾಗಾಣಿಕೆ ಮಾಡಲಾಗ್ತಾ ಇದೆ, ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಯಚೂರಿನ ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ಗೆ ಸರಬರಾಜು ಆಗುವ ಕಲ್ಲಿದ್ದಲಿನ ರೇಕ್ಗಳು ಏನಿದೆ ಅವುಗಳು ವಿದ್ಯುತ್ ಕೇಂದ್ರದಿಂದ ಹೊರಗಡೆ ಬಂದಾಗಲೂ ಕೂಡ ಸಾಕಷ್ಟು ಪ್ರಮಾಣದ ಕಲ್ಲಿದ್ದಲನ್ನು ಉಳಿಸಿಕೊಳ್ಳುವಂಥ ಕಳ್ಳ ವ್ಯವಹಾರ ನಡೆದಿರುವಂಥದ್ದು ನಾವೀಗ ರಾಯಚೂರಿನ ಯದ್ಲಾಪುರ ರೈಲ್ವೆ ನಿಲ್ದಾಣದ ಬಳಿ ಇರುವಂಥದ್ದು. ಇಲ್ಲಿ ಬರ್ತಕ್ಕಂಥ ರೈಲುಗಳು ಏನಿದೆ ಅದರ ರೇಕ್ನ ಒಂದು ವ್ಯಾಗನ್ಗಳ ಕ್ಲೀನಿಂಗ್ನ ಬಳಿಕ ಸಿಗ್ತಕ್ಕಂಥ ಕಲ್ಲಿದ್ದಲು ಎಷ್ಟು ಪ್ರಮಾಣದ್ದಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಟೆಂಡರ್ಗಳು ಅವರು ಕರೆದಿರುವಂಥದ್ದು ಕೇವಲ ಏನು ಆ ಒಂದು ವ್ಯಾಗನ್ಗಳಲ್ಲಿ ಉಳಿದಿರ್ತಕ್ಕಂಥ ಡೆಬ್ರೀಸ್ ಅಂದರೆ ಕೇವಲ ಮಣ್ಣು ಮತ್ತು ಸಣ್ಣ ಸಣ್ಣ ಚೂರುಗಳು, ಕಲ್ಲಿದ್ದಲಿನ ಚೂರುಗಳ ಸ್ವಚ್ಛತೆಗಾಗಿ ಟೆಂಡರ್ನ ಕರೆದಿರುವಂಥದ್ದು. ಆದರೆ ಬೃಹದಾಕಾರದ ದೊಡ್ಡ ದೊಡ್ಡ ಕಲ್ಲುಗಳು ಇದರಲ್ಲಿ ಸಿಗ್ತಾ ಇರೋದನ್ನ ನಾವು ನೋಡಿದಾಗ ನಿಜಕ್ಕೂ ಇದೊಂದು ಕಳ್ಳ ವ್ಯವಹಾರ ಅನ್ನೋದು ಸ್ಪಷ್ಟವಾಗಿದೆ. ಯಾಕೆಂದರೆ ಈಗಾಗಲೇ 2 ವರ್ಷದ ಹಿಂದೆ ಪಬ್ಲಿಕ್ ಟಿವಿ ವರದಿ ಮಾಡಿದಾಗಲೂ ಕೂಡ ಅದರ ಇಂಪ್ಯಾಕ್ಟ್ ಎನ್ನುವಂತೆ ಕೆಪಿಸಿ ಒಂದು ವಿಶೇಷ ತಂಡವನ್ನು ರಚಿಸಿ ತನಿಖೆಗೆ ಸೂಚನೆಯನ್ನು ನೀಡಿತ್ತು. ಆ ತನಿಖಾ ವರದಿ ಬಳಿಕ ನಿಜಕ್ಕೂ ಕೂಡ ಈ ಒಂದು ದಂಧೆಗೆ ಬ್ರೇಕ್ ಬಿದ್ದಿತ್ತು. ಆದರೆ ಈಗ ಪುನಃ ಆರಂಭವಾಗಿರುವಂಥದ್ದು. ನಾವೇನೀಗ ಯದ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲಿದ್ದಲನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇದು ಆರ್ಟಿಪಿಎಸ್ನಿಂದ ಹೊರಗಡೆ ಬಂದಂಥ ರೇಕ್ಗಳಲ್ಲಿ ಸಿಕ್ಕಂಥ ಕಲ್ಲಿದ್ದಲು ಇದಾಗಿದೆ. ಇಲ್ಲಿ ಯರಮರಸ್ ಹಾಗೂ ಯದ್ಲಾಪುರ 2 ರೈಲ್ವೆ ನಿಲ್ದಾಣಗಳಲ್ಲಿ ಈ ಒಂದು ಚಟುವಟಿಕೆ ನಡೀತಾ ಇರುವಂಥದ್ದು. ಒಂದು ವೈಟಿಪಿಎಸ್ಗೆ ಕಲ್ಲಿದ್ದಲನ್ನ ಯರಮರಸ್ ಮೂಲಕ ಸರಬರಾಜು ಮಾಡಿದರೆ ಆರ್ಟಿಪಿಎಸ್ಗೆ ಯದ್ಲಾಪುರ ಈ ರೈಲ್ವೆ ನಿಲ್ದಾಣದ ಮೂಲಕ ಈ ಹಳಿಗಳಲ್ಲಿ ಸಪ್ಲೈ ಮಾಡುವಂಥದ್ದು. ಆದರೆ ಈ 2 ಪ್ರತ್ಯೇಕ ಟೆಂಡರ್ಗಳನ್ನು ಮತ್ತು ಇಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ಇಲ್ಲಿ ಕೇವಲ ಕೆಪಿಸಿ ಅಧಿಕಾರಿಗಳು ಮಾತ್ರ ಅಲ್ಲ, ರೈಲ್ವೆ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಕಳ್ಳ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥ ಅನುಮಾನ ಮೂಡ್ತದೆ. ಜೊತೆಗೆ ಗುತ್ತಿಗೆದಾರರ ಜೊತೆ ಈ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅನ್ನುವಂಥದ್ದು ನಾವಿಲ್ಲಿ ನೋಡಿದಾಗ ಸಣ್ಣ ಸಣ್ಣ ಕಲ್ಲುಗಳು ಕಾಣಿಸ್ಕೊಳ್ತದೆ. ಇದನ್ನು ಡೆಬ್ರೀಸ್ ಅಂತ ಕರಿಬಹುದು. ಆದರೆ ಈ ಪಕ್ಕದಲ್ಲೇ ಬಿದ್ದಿರ್ತಕ್ಕಂಥ ಈ ರಾಶಿಯನ್ನು ನಾವು ನೋಡಿದಾಗ ಇಷ್ಟು ದೊಡ್ಡ ಪ್ರಮಾಣದ ಕಲ್ಲುಗಳು ಇದರಲ್ಲಿ ಇರುವಂಥದ್ದು. ಇದನ್ನು ಡಂಪ್ ಮಾಡಿದಾಗ ಹೇಗೆ ಇವು ವ್ಯಾಗನ್ಗಳಲ್ಲಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು, ಅಂದರೆ ಸಂಪೂರ್ಣವಾಗಿ ವ್ಯಾಗನ್ಗಳನ್ನು ಡಂಪ್ ಮಾಡ್ದೇನೆ ಅದರಲ್ಲಿ ಒಂದಷ್ಟು ಕಲ್ಲಿದ್ದಲನ್ನ ಉಳಿಸ್ಕೊಂಡು ಹೊರಗಡೆ ತರುವಂಥದ್ದು ಮತ್ತು ಸ್ವಚ್ಛತಾ ಕಾರ್ಯದ ಹೆಸರಿನಲ್ಲಿ ಈ ಕಲ್ಲಿದ್ದಲನ್ನ ಬೇರೆಡೆ ಸಾಗಣೆ ಮಾಡುವಂಥ ಒಂದು ವ್ಯವಹಾರ ಇಲ್ಲಿ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಈ ಕಲ್ಲಿದ್ದಲನ್ನು ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಸರಬರಾಜನ್ನು ಮಾಡ್ತಾರೆ. ಆದರೆ ಆ ಒಂದು ಪುಡಿಯನ್ನು ಮಾಡಬೇಕಾಗಿತ್ತು ಸರಬರಾಜು. ಅವರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಸರಬರಾಜು ಮಾಡಲಿಕ್ಕೆ, ಜೊತೆಗೆ ಗುತ್ತಿಗೆದಾರರಿಗೆ ಲಾಭವನ್ನು ಮಾಡಿಕೊಡುವ ಉದ್ದೇಶದಿಂದಲೇ ಅಧಿಕಾರಿಗಳು ಈ ರೀತಿಯ ವ್ಯವಹಾರಕ್ಕೆ ಒಂದು ರೀತಿ ಸಾಥ್ ನೀಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಗುತ್ತಿಗೆದಾರರು ವ್ಯಾಗನ್ಗಳನ್ನು ಸ್ವಚ್ಛತೆ ಮಾಡಿ ರೈಲ್ವೆ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ನೀಡ್ತಾ ಇರೋದ್ರ ಹಿಂದಿನ ಮರ್ಮವೇನು ಅನ್ನೋದು ಗೊತ್ತಾಗಬೇಕಿದೆ. ಇನ್ನು ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತುಕೊಂಡಿರುವ ರಾಯಚೂರು ಜಿಲ್ಲಾಡಳಿತ ಈಗ ಅಲರ್ಟ್ ಆಗಿದೆ. ಆರ್ಟಿಪಿಎಸ್, ವೈಟಿಪಿಎಸ್ ವಿದ್ಯುತ್ ಕೇಂದ್ರಗಳ ಕೋಟ್ಯಾಂತರ ರೂಪಾಯಿ ಕಲ್ಲಿದ್ದಲು ಸೋರಿಕೆಯನ್ನು ತಡೆಯುವುದಕ್ಕೆ ಮುಂದಾಗಿದೆ. ಅಕ್ರಮಕ್ಕೆ ಬ್ರೇಕ್ ಹಾಕಲು ಜಿಲ್ಲಾಧಿಕಾರಿ ನಿತೀಶ್ ಕೆಪಿಸಿಎಲ್ ರೈಲ್ವೆ ಇಲಾಖೆಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿಸಿದ್ದಾರೆ. ಮುಖ್ಯವಾಗಿ ಈಗ ಇದು ರೈಲ್ವೆ ಇಲಾಖೆ ಮತ್ತು KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರ ಮಧ್ಯ
ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಯಾವ ಥರ ಅದು ಕೋಲು ಸರಬರಾಜು ಮಾಡಬೇಕು ಮತ್ತು ಯಾವ ಥರ ಅದು ಕ್ಲೀನಿಂಗ್ ಮಾಡಬೇಕು, ಯಾವ ಥರ ಅಲ್ಲಿ ಡಂಪ್ ಮಾಡಬೇಕು ಅಂತ. ಸೊ ಮುಂದಿನ ವಾರನೇ ನಾನು ಇವರು ಇಬ್ಬರು ಇಲಾಖೆಗಳ್ನ ಕರೆಸಿ ಇದ್ರ ಬಗ್ಗೆ ನಾನು SP ಅವ್ರನ್ನೂ ಕರಿತೀನಿ. ಸೊ ವಿವರವಾಗಿ ಇದ್ರದ್ದು ಮೀಟಿಂಗ್ ಮಾಡಿ ಏನಾದರೂ ಇಲೀಗಲ್ ಆಗಿ YTPS RTPSಗೆ ಸೇರಿರೋ ಕಲ್ಲಿದ್ದಲನ್ನು ಲೀಕೇಜ್ ಆಗ್ತಾ ಇರೋದು ಆ ಥರ ಕಂಡು ಬಂದರೆ ಅದನ್ನ ನಾವು ತುರ್ತಾಗಿ ನಾವು ಕ್ರಮ ತಗೊತೀವಿ. ರೈಲ್ವೆ ಇಲಾಖೆ ಹಾಗೂ KPCL ಅಧಿಕಾರಿಗಳು ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಕಲ್ಲಿದ್ದಲು ಕಂಡೋರ ಪಾಲಾಗ್ತಿದೆ. ಕನಿಷ್ಠ ಈಗಲಾದರೂ ಸರ್ಕಾರ ಎಚ್ಚೆತ್ತು ಕಲ್ಲಿದ್ದಲು ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಬೇಕಿದೆ. ಕೋಟ್ಯಾಂತರ ರೂಪಾಯಿ ಕಲ್ಲಿದ್ದಲು ಸೋರಿಕೆಯನ್ನು ನಿಲ್ಲಿಸಬೇಕಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ TV, ರಾಯಚೂರು.